ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೆ. ಸ್ನೇಹಿತರೆ, ಬೆಂಡೆಕಾಯಿ, ಲೇಡೀಸ್ ಫಿಂಗರ್ ಇತ್ಯಾದಿಗಳಲ್ಲಿ ಕರೆಸಿಕೊಳ್ಳುವಂತಹ ಈ ಒಂದು ಬೆಂಡೆಕಾಯಿನ ನಮಗೆ ನಾನಾ ರೀತಿಯ ಕಾಯಿಲೆಗಳನ್ನು ಕಡಿಮೆ ಮಾಡೋ ಶಕ್ತಿ ಇದಕ್ಕಿದೆ. ಮೊದಲನೇದಾಗಿ ಮಲಬದ್ಧತೆ, ಎರಡನೇದಾಗಿ ಕಣ್ಣುಗಳಿಗೆ, ಮೂರನೇದಾಗಿ ವೀರ್ಯವೃದ್ಧಿ, ನಾಲ್ಕನೇದಾಗಿ ಹಾರ್ಟ್ಗೂ, ಐದನೇದಾಗಿ ಮೈಕಾಲು ನೋವಿಗೆ, ಆರನೇದಾಗಿ ಒಂದಲ್ಲ ಒಂದು 20-30 ಎಪಿಸೋಡ್ ಮಾಡ್ಬೋದು ಈ ಬೆಂಡೆಕಾಯಲ್ಲಿ. ಅಷ್ಟು ಉಪಯುಕ್ತಕರ ಇದೆ. ಇದು ಮೊದಲನೇದಾಗಿ ಮಧುಮೇಹ. ಈ ಮಧುಮೇಹವನ್ನು ನಿಲ್ಲಿಸುವ ಶಕ್ತಿ ಇದಕ್ಕಿದೆ. ಮತ್ತು ಒತ್ತಡ BP ನಿಲ್ಲಿಸುವ ಶಕ್ತಿ ಇದಕ್ಕಿದೆ. ಇದರಲ್ಲಿ ಈ ಮಧುಮೇಹವನ್ನು ನಿಲ್ಲಿಸುವ ಶಕ್ತಿ ಯಾವ ಥರ ಅಂದರೆ, ಈ ನಮ್ಮ ಹೆಣ್ಮಕ್ಳು ಮುರಿತಾರೆ. ಹಿಂಗೆ ಮುರಿದಾಗ ಅದು ಲಟಕ್ ಅಂದರೆ ಎಳೆದು ಅಂತ ಅಪ್ಪಿತಪ್ಪಿ ಕೆಲವೊಂದು ಬಲ್ತಿರ್ತದೆ. ಈ ಬಲ್ತಿರ್ತಕ್ಕಂಥ ಬೆಂಡೆಕಾಯಿನ ಏನು ಮಾಡ್ತಾರೆ ಅವರು, ನಾರು ತಿನ್ನೋಕ್ಕಾಗಲ್ಲ ಅಂತ ಬಿಸಾಕ್ಬಿಡ್ತಾರೆ. ಬಿಸಾಕಬೇಡಿ. ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಒಂದು 3-4 ಬೆಂಡೆಕಾಯಿನ ತೊಳೆದುಬಿಟ್ಟು ಅದು ಹಿಂಗೆ ಚಾಕುವಿಂದ ಅದನ್ನು ನಿಲುವಾಗಿ ಕಟ್ ಮಾಡಿ, ಅಲ್ಲಲ್ಲಿ ಕಟ್ ಮಾಡಿ ತದನಂತರ ಒಂದು ಚಂಬು ಗ್ಲಾಸು ದೊಡ್ಡದ್ರಲ್ಲಿ ಹಾಕಿ ಬಿಟ್ಬಿಡಿ ಇಡೀ ರಾತ್ರಿ. ಬೆಳಿಗ್ಗೆ ಎದ್ದು ಈ ಒಂದು ಕಾಯನ್ನು ತೆಗೆದು ಹಸು ಕರು ಇದ್ದರೆ ಅದಕ್ಕೆ ಕೊಟ್ಬಿಡಿ. ಈ ಹಸು ಕರು ಇಲ್ಲ ಅಂದರೆ ಮಾಮೂಲಿ ನಮ್ಮ BBMP ಅವ್ರು ಬರ್ತಾರಲ್ಲ, ಅವ್ರು ಕೊಟ್ಬಿಟ್ರೆ ಅವರು ಎತ್ಕೊಂಡೋಗಿ ಅದನ್ನು ಸಾವಯವ ಕೃಷಿ ಮಾಡಲಿಕ್ಕೆ, ಒಂದು ಗೊಬ್ಬರ ಮಾಡ್ಕೊಳ್ಳೋಕ್ಕೆ ಒಂದು ಇದು ಮಾಡ್ತಾಯಿದ್ದಾರೆ. ಆದರೆ ಈ ನೀರನ್ನು ಬೆಳಗಿನ ಜಾವ ಸ್ವಲ್ಪ ನೋಡಿ, ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತ, ಬಹಳ ತಣ್ಣಗಿದ್ದರೆ ಅದು ಸ್ವಲ್ಪ ಉಗುರು ಬೆಚ್ಚ ಮಾಡಿಕೊಂಡು ಸೇವನೆ ಮಾಡ್ತೀವಿ. ಈ ಥರ ಪ್ರತಿನಿತ್ಯ ಮಾಡ್ತಾ ಬಂದರೆ ಮಧುಮೇಹವನ್ನು ಸಮ ಪ್ರಮಾಣ ತರುತ್ತೆ. ಇಷ್ಟು ಶಕ್ತಿಯುಳ್ಳ ಈ ಬೆಂಡೆಕಾಯನ್ನು ನಾವು ಯಾಕೆ ಯೂಸ್ ಮಾಡಬಾರ್ದು? ಸುಮ್ಮನೆ ಶುಗರ್ ಅಂದ್ಬಿಟ್ಟು ಆ ಟ್ಯಾಬ್ಲೆಟ್ ತಿಂದು ಅವರೆಲ್ಲ ತಿಂದು ಹಾರ್ಟ್ಗೆ ಎಫೆಕ್ಟ್ ಆಗಿ, ಕಿಡ್ನಿಗೆ ಎಫೆಕ್ಟ್ ಆಗಿ ಎಲ್ಲ ಫೈಲೂರಾಗಿ ಬದಲು ಇದನ್ನು ಯಾಕೆ ಸೇವನೆ ಮಾಡಬಾರ್ದು? ನಮಸ್ಕಾರ. ಇದನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ಅವ್ರ ಮನೆಗೆ ಡಾಕ್ಟರ್. ನಮಸ್ಕಾರ.